ಪ್ರದೀಪ್ ಈಶ್ವರಣ್ಣ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಇವತ್ತು ನಮ್ಮಮ್ಮ ನಮ್ಮ ಮನೆಯಲ್ಲಿದ್ದು ಇಷ್ಟೊಂದು ಹುಷಾರಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಪ್ರದೀಪ್ ಈಶ್ವರಣ್ಣ ಅವರೇ ಕಾರಣ. ಅದೇ ಅಮ್ಮ ಆಂಬುಲೆನ್ಸ್ಗೆ ಪ್ರದೀಪ್ ಈಶ್ವರಣ್ಣ ಬಿಟ್ಟಿರೋರು ಆಂಬುಲೆನ್ಸ್ ಕಾಲ್ ಮಾಡಿದ ತಕ್ಷಣ ಬಂದು ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಕರೆದಾಗ ಮಾಡಿದಾರೆ ಹೋದರೆ ಬಿಟ್ಟಿಲ್ಲ. ಬಟ್ ಪ್ರದೀಪ್ ಈಶ್ವರ ಖಂಡಿತವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ಗೋಸ್ಕರ ಇವರು ಮಾಡಿಲ್ಲ, ಸುಮ್ಮನೆ ಬುಳ್ಳೆ ಮಾತು ಹಂಗೆ ಹೇಳಿದಾರೆ ಅಂತ ಹೇಳ್ತಾರೆ. ಈಗ ವೆಲ್ತ್ ಕ್ಯಾಂಪು ಎಲ್ಲಾನು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ವಾರನೂ ಎಲ್ಲ ವೆಲ್ತ್ ಕ್ಯಾಂಪು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರಣ್ಣ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಇವತ್ತು ನಮ್ಮಮ್ಮ ನಮ್ಮ ಮನೆಯಲ್ಲಿದ್ದು ಇಷ್ಟೊಂದು ಹುಷಾರಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಪ್ರದೀಪ್ ಈಶ್ವರಣ್ಣ ಅವರೇ ಕಾರಣ. ಯಾಕಂದರೆ ಪಾಯ್ಸನ್ ಕುಡಿದು ನಮ್ಮಮ್ಮ ಅವತ್ತು ಜಾಸ್ತಿ ಇವತ್ತು ನರಳಾಡಿದ್ದಾರೆ. ಜಾಸ್ತಿ ಆಂಬುಲೆನ್ಸಿಗೆ ಕಾಲ್ ಮಾಡಿದ್ದೀವಿ, ಒಂದಾದರೂ ಟೈಮ್ಗೆ ಬಂದಿಲ್ಲ. ಅದೇ ಅಮ್ಮ ಆಂಬುಲೆನ್ಸ್ಗೆ ಪ್ರದೀಪ್ ಈಶ್ವರಣ್ಣ ಬಿಟ್ಟಿರೋರು ಆಂಬುಲೆನ್ಸ್ ಕಾಲ್ ಮಾಡಿದ ತಕ್ಷಣ ಬಂದು ನಮ್ಮ ಅಮ್ಮನ ಕರ್ಕೊಂಡೋಗಿ ಪ್ರದೀಪ್ ಈಶ್ವರಣ್ಣ ಅವರೇ ಹಾಸ್ಪಿಟ್ಲ್ ಹತ್ರ ಎಲ್ಲ ತೋರಿಸಿ ಕಳಿಸಿದ್ದಾರೆ. ಈಗಲೂ ಫೋನ್ ಮಾಡ್ತಾಯಿದ್ದಾರೆ, ಚೆನ್ನಾಗಿದ್ದಾರೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮಮ್ಮ ಈ ಸಿಚುವೇಷನಲ್ಲಿ ನಮ್ಮ ಮನೆಯಲ್ಲಿದ್ದು ನಾವೆಲ್ಲ ಖುಷಿಯಾಗಿದ್ದೀವಿ ಅಂದರೆ ಪ್ರದೀಪ್ ಈಶ್ವರಣ್ಣ ಅವರೇ ಕಾರಣ. ಎಲ್ಲ ಸ್ಕೂಲುಗಳಲ್ಲಿ ಅಷ್ಟೇ, ಆಗಿನ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಅನಾಥ ಮಕ್ಕಳು ಜಾಸ್ತಿ ಜನ ಇದ್ದಾರೆ. ಅದರಲ್ಲಿ ಬಟ್ಟೆ ಇಲ್ಲ, ಜಾಸ್ತಿ ಹಬ್ಬಗಳಿಗೆ ಮಕ್ಕಳಿಗೆ ಬಟ್ಟೆ ಇರ್ತಾ ಇರಲಿಲ್ಲ. ಈಗ ಪ್ರದೀಪ್ ಈಶ್ವರಣ್ಣ ಅವ್ರು ಬಂದಿರೋದಕ್ಕೆ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದಾರೆ. ಖುಷಿಯಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅವರು ವಿರೋಧ ಪಕ್ಷ ಆಗಿರುತ್ತಲ್ಲ, ಪ್ರದೀಪ್ ಈಶ್ವರ್ ಸರ್ ಮೇಲೆ ಕೆಟ್ಟ ಹೆಸರು ಬರಲಿ, ಯಾರೂ ಅವ್ರಿಗೆ ಸಪೋರ್ಟ್ ಮಾಡದೇ ಇರಲಿ ಅಂತ ಹೇಳಿ ಈ ಥರ ಎಲ್ಲ ಹೇಳ್ಕೊತಿದ್ದಾರೆ. ಅಷ್ಟು ಬಿಟ್ಟರೆ ಪ್ರದೀಪ್ ಈಶ್ವರಣ್ಣ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೂ ಅಷ್ಟೇ, ಹೆಲ್ತ್ ವಿಷಯದಲ್ಲೂ ಅಷ್ಟೇ. ಅವತ್ತು ಆಂಬುಲೆನ್ಸ್ ಬಿಟ್ಟಿಲ್ಲ ಅಂದರೆ ಇವತ್ತು ನಮ್ಮಮ್ಮ ಇರ್ತಿರ್ಲಿಲ್ಲ. ಜಾಸ್ತಿ ಆಂಬುಲೆನ್ಸಿಗೆ ಕಾಲ್ ಮಾಡಿದ್ದೀವಿ, ಒಬ್ಬರು ಟೈಮ್ಗಂತೂ ಬಂದಿಲ್ಲ. ಅವತ್ತು ಆಂಬುಲೆನ್ಸ್ ಇದ್ದಂಗೆ ಬಂದಿದ್ದು ನಮ್ಮಮ್ಮ ಇವಾಗ ಇರೋದು, ಚೆನ್ನಾಗಿರೋದು. ಇರಲಿಲ್ಲ ಅಂದರೆ ಯಾರೋ ಏನೋ ಹೇಳ್ಕೊತಾರೆ ಅಂತ ಹೇಳ್ಬಿಟ್ಟು ಪ್ರದೀಪ್ ಈಶ್ವರ್ ಸರ್ನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅದೇ ವಿರೋಧ ಪಕ್ಷದವ್ರು ಆ ಥರ ಮಾಡ್ತಾಯಿದ್ದಾರೆ. ಅವರು ಚೆನ್ನಾಗಿರಬಾರ್ದು ಅಂತೇಳಿ ಆ ಥರ ಮಾಡ್ತಾಯಿದ್ದಾರೆ ಬಿಟ್ಟು ತುಂಬ ಹೆಲ್ಪ್ ಆಗ್ತಾಯಿದೆ ಸರ್. ಈ ಥರ ಮಾಡ್ತಾಯಿದ್ರೆ ಅವ್ರಿಗೇನು ಬರುತ್ತೆ ಸರ್? ಅಂದರೆ ಅವರು ಕೆಟ್ಟ ಹೆಸರು ತಗೊತಾರೆ ಅಷ್ಟೇ. ಇವಾಗ ಪ್ರದೀಪ್ ಈಶ್ವರ್ ಸರ್ ಅವರು ಹೆಂಗೆ ಅಂತ ಜನಗಳಿಗೆ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ? ಕೆಟ್ಟದ್ದು ಇದು ಮಾಡ್ಕೊಂಡು ಅವರೇ ಹೋಗ್ತಾರೆ. ಪ್ರದೀಪ್ ಈಶ್ವರಣ್ಣನಿಗೇನು ಆಗಲ್ಲ, ಚೆನ್ನಾಗಿರ್ತಾರೆ. ಹಿಂಗೆ ಇರಲಿ ಅಂತ ಕೋರ್ಕೊತಾ ಇದ್ದೀನಿ. ಇಲ್ಲ, ಪ್ರದೀಪ್ ಈಶ್ವರ ಸರ್ ಗೆದ್ದಿದ್ದೇನೋ ನಿಜನೇ. ಈಗ ಪ್ರೆಸೆಂಟಾಗಿ ಪ್ರದೀಪ್ ಈಶ್ವರ್ ಸರು ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಸಡನ್ನಾಗಿ ಕೆಲಸ ಮಾಡೋ ಅಂದರೆ ಮಾಡೋಕ್ಕೆ ಅವ್ರಿಗೂ ಟೈಮ್ ಬೇಕು. ಇವಾಗ ಮಾಡು ಅಂದರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಈಗ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಈಗ ವೆಲ್ತ್ ಕ್ಯಾಂಪು ಎಲ್ಲನೂ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ವಾರನೂ ಎಲ್ಲ ವೆಲ್ತ್ ಕ್ಯಾಂಪು ಮಾಡ್ತಾಯಿದ್ದಾರೆ. ಈಗ ನಮ್ಮೂರಿಂದ ಎಲ್ಲ ಹೋಗಿದ್ದಾರೆ, ಕಣ್ಣು ಆಪ್ರೇಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಅಲ್ಲಿಂದ ಬರೋದಕ್ಕೆಲ್ಲ ಸ್ವಂತ ಖರ್ಚಿಂದನೇ ಆಂಬುಲೆನ್ಸಿಂದ ಕೋವಿಡ್ ಇದು ಟೈಮಾಗ ಎಲೆಕ್ಷನ್ ಘೋಷಣೆ ಆಗಿದ್ದಕ್ಕೆ ಆಂಬುಲೆನ್ಸ್ ಏನು ಬರಲಿಲ್ಲ, ಸ್ವಂತ ದುಡ್ಡಲ್ಲೇ ಬಂದು ಎಲ್ಲ ಕರೆದು ಬಿಟ್ಟಿದ್ದಾರೆ. ಈಗ ನಮ್ಮೂರಿಂದ ಒಂದು 10 ಜನ ಎಲ್ಲ ಹೋಗಿದ್ದಾರೆ. ಅವ್ರಿಗೆಲ್ಲನೂ ವೆಲ್ತ್ ಎಲ್ಲ ಚೆನ್ನಾಗಿ ಆಗಿದೆ. ಈಗ ಇವರು ಹೇಳ್ತಾರೆ ಮಾಡಿಲ್ಲ ಅಂತಾರೆ. ಎಲ್ಲಿಂದ ಬರೋಕ್ಕಾಗುತ್ತೆ? ಇನ್ನೂ ಬೇಜಾನ್ ಟೈಮ್ ಇದೆ. ಈಗ ಎಲ್ಲ 1 ವರ್ಷ ಆಗಿದೆ. ಈಗ ಎಲೆಕ್ಷನ್ ಬಂದಿದೆ, ಪ್ರದೀಪ್ ಸಾರು ಸುಮ್ಮನೆ ಬುಳ್ಳೆ ಮಾತು ಎಲ್ಲ ಹೇಳ್ತಾರೆ. ಬುಳ್ಳೆ ಮಾತು ಹೇಳಿದ್ರು ಇವಾಗ ಎಲೆಕ್ಷನ್ ಇರೋದು ರಕ್ಷಾರಾಮಯ್ಯಗೆ, ಸುಧಾಕರ್ಗೆ. ಬಟ್ ನಮ್ಮ ಪ್ರದೀಪ್ ಸಾರು ಅದ್ರಾಗ ಏನು ಇನ್ವಾಲ್ವ್ ಆಗುತ್ತೆ? ಅವ್ರಿಗೂ ಇವ್ರ ಸಂಬಂಧ ಇರಲ್ಲ. ಬೇಕಾದ್ರೆ ಸಹಾಯ ಮಾಡ್ಬೋದು, ಮಾಡ್ದಿರೋರಿಗೆಲ್ಲ ಮಾಡಿ ಅಂತ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಇನ್ನೂ 4 ವರ್ಷ ಟೈಮ್ ಇದೆ. ಇನ್ನೂ ಬೇಗ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಮಗಂತೂ ಎಲ್ಲ ಅಭಿವೃದ್ಧಿ ಮಾಡಿಕೊಡ್ತಿದ್ದಾರೆ. ನಾವೆಲ್ಲ ಮೀಟ್ ಆಗ್ತೀವಿ, ಎಲ್ಲ ನಮ್ಗೆ ಸಹಕಾರ ಎಲ್ಲ ಕೊಡ್ತಾಯಿದ್ದಾರೆ. ಪರವಾಗಿಲ್ಲ. ನಮ್ಮ ಸುಧಾಕರ್ ಸರ್ ಇದ್ದಾಗ ಏನು ಒಬ್ಬರನ್ನ ನಮ್ಮನ್ನು 50 ಗಂಟೆ ಒಬ್ಬರನ್ನೂ ನಾವು ಮೀಟ್ ಮಾಡಿಲ್ಲ. ಏನೂ ನಮ್ಮನ್ನು ಹತ್ರಕ್ಕೂ ಕರೆಸಿಲ್ಲ, ಏನಿಲ್ಲ. ನಮ್ಮ ಊರಿಗೆ ಸಹ ಮೀಟ್ ಬಂದೇ ಇಲ್ಲ. ಇವಾಗ ರೋಡ್ ಹಾಕ್ತೀವಿ ಅಂತ ಹೇಳಿದ್ರು, 1 ಕಿಲೋಮೀಟ್ರ್ ಸಿಮೆಂಟ್ ರೋಡ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಜೆಟ್ ಬಂದಾಗ ಸಾರು ದಯವಿಟ್ಟು ಖಂಡಿತವಾಗಿ ಮಾಡಿಕೊಡ್ತಾರೆ. ಇವಾಗ ಹಾಸ್ಪಿಟ್ಲ್ ಖರ್ಚು ಎಲ್ಲ ಅವ್ರು ಸ್ವಂತ ಯಾರು ಮಾಡಿಕೊಡ್ತಾರೆ? ಅವರೇ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡಿದ್ವಿ. ವೆಲ್ತ್ ಕ್ಯಾಂಪ್ ಎಲ್ಲ ಬಂದು, ಆಂಬುಲೆನ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗಿ ಸಹ ಊರಿಂದ ಆಗಿಲ್ಲ ಅಂತ ಸಾರ್ ಫೋನ್ ಮಾಡಿದ್ರೆ ಆಂಬುಲೆನ್ಸೇ ಊರಿಂದ ಕರೆದು ಪೇಷಂಟ್ ಅಲ್ಲಿ ಕರ್ಕೊಂಡು ಹೋದ್ರು. ಎಲ್ಲ ಕರ್ಕೊಂಡು ಎಲ್ಲ ನೋಡಿದ್ದಾರೆ. ಇಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸುಧಾಕರಿದಾಗ ಮಾಡಿದ್ದಾರೆ, ಹೋದರೆ ಬಿಟ್ಟಿಲ್ಲ. ಬಟ್ ಪ್ರದೀಪ್ ಈಶ್ವರು ಖಂಡಿತವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇನ್ನೂ ಮಾಡಿ ಅಂದರೆ ಎಲ್ಲಿದೆ? ಈಗ ಪ್ರೆಸೆಂಟ್ ಹೊಸದಾಗಿ ಬಂದಿದ್ದಾರೆ, ಮಾಡ್ತಾಯಿದ್ದಾರೆ. ಈಗ ಎಲೆಕ್ಷನ್ಗೋಸ್ಕರ ಇವರು ಮಾಡಿಲ್ಲ, ಸುಮ್ಮನೆ ಬುಳ್ಳೆ ಮಾತು ಹಂಗೆ ಹೇಳಿದಾರೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕಂತೂ ಇನ್ನೂ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್.